ಮಕ್ಕಳಿಗೆ ಅಥವಾ ದೊಡ್ಡವರಿಗೆ ವೈರಲ್ ಫೀವರ್ ಬಂದಾಗ ಸಂಜೀವನ ಥೆರಪಿಯಲ್ಲಿ ಯಾವ ರೀತಿ ಚಿಕಿತ್ಸೆ ನೀಡಬಹುದು ಅನ್ನೋದನ್ನು ನಾನು ಹೇಳ್ಕೊಡ್ತಾ ಇದ್ದೇನೆ. ಮೂಗಿನ ನೇರ, ನಡು ಬೈತಲೆ ನೋಡಿ, ನಡು ಬೈತಲೆ ಇಲ್ಲಿಂದ ಇಲ್ಲಿವರೆಗೂ ಟ್ರೀಟ್ಮೆಂಟ್ ಕೊಡಬೇಕು. ಇಲ್ಲಿಂದ ಹೀಗೆ ಶುರು ಮಾಡಿಕೊಂಡು ಯಾವುದಾದ್ರು ಇನ್ಸ್ಟ್ರುಮೆಂಟ್ ತಗೊಂಡು ನಮ್ಮ ಇಷ್ಟ ದೇವರ ನಾಮಜಪ ಮಾಡಿಕೊಂಡು ಇಲ್ಲಿಂದ ಹೀಗೆ ಪ್ರೆಷರ್ ಕೊಡ್ತಾ ಬರೋದು. ಪ್ರತಿ ಪಾಯಿಂಟಲ್ಲೂ 15 ಕೌಂಟ್, ಮತ್ತು ಪುನಃ ಅದರ ಪಕ್ಕ ಹೀಗೆ 15 ಕೌಂಟ್, ಮತ್ತು 15 ಕೌಂಟ್, 15 ಕೌಂಟ್. ಇದೀಗ ನಡು ಬೈತಲೆಯ ಸ್ಟಾರ್ಟಿಂಗ್ ಪಾಯಿಂಟು, ಇಲ್ಲೂ ಅಷ್ಟೇ ಪ್ರೆಷರ್ ಕೊಡ್ತಾ ಇರಬೇಕು. ಹತ್ತಿರ ಪಕ್ಕ 15 ಕೌಂಟ್ ಪ್ರೆಷರ್ ಕೊಡ್ತಾ ಹೋಗಬೇಕು. ನೋಡಿ, ಇದೀಗ ನಡು ಬೈತಲೆ ಹೀಗೆ ಪ್ರೆಷರ್ ಕೊಡ್ತಾ ಇಲ್ಲಿ ತನಕ, ಇಲ್ಲಿ ಹಿಂಬದಿವರೆಗೂ ಇಲ್ಲಿವರೆಗೂ ಕೊಡಬೇಕು. ಇಲ್ಲಿಂದ ಶುರು ಮಾಡಿಕೊಂಡು ಇದು ಒಂದು ಪಾಯಿಂಟ್ ಇದೆ, ಇಲ್ಲಿಂದ ಇಲ್ಲಿವರೆಗೂ ನಡು ಬೈತಲೆಯಿಂದ ಬೊಟ್ಟಿಡುವ ಜಾಗದಿಂದ ಶುರು ಮಾಡಿಕೊಂಡು ಇಲ್ಲಿಂದ ಇಲ್ಲಿವರೆಗೂ ಒಂದು ಪಾಯಿಂಟ್ ಆಯ್ತಲ್ಲ. ಹೀಗೆ ಪಕ್ಕ ಹಿಂದಿನ ವಿಡಿಯೋ ನೋಡಿದರೆ ನಿಮ್ಗೆ ಗೊತ್ತಾಗ್ತದೆ ಯಾವ ರೀತಿ ಟ್ರೀಟ್ಮೆಂಟ್ ಕೊಡ್ಬೋದು ಅನ್ನೋದನ್ನು. ನಾನು ಮತ್ತೆ ಪುನಃ ವಿವರಿಸ್ತಾ ಇಲ್ಲ, ಗೊತ್ತಾಗ್ಬೋದು, ನಿಮಗೆ ಐಡಿಯಾ ಬರ್ಬೋದು. ಈ ಥರ ಇಲ್ಲಿಗೆ ಒಂದು ಪಾಯಿಂಟ್. ಅದಾದಮೇಲೆ ತಲೆಯ ಎಡದ ಭಾಗ ಅಂದರೆ ನೋಡಿ, ಇಲ್ಲಿ ನಡು ಹುಬ್ಬಿನಿಂದ ಹೀಗೆ ನೇರ ಹೀಗೆ ಬೈತಲೆ ಮಾಡ್ಕೊಳ್ಬೇಕು. ಮತ್ತು ಬೈತಲೆ ಮಾಡಲೇಬೇಕಾಗಿಲ್ಲ, ಇದೀಗ ನಿಮಗೆ ವಿಡಿಯೋದಲ್ಲಿ ನಿಮಗೆ ತೋರಿಸ್ಲಿಕ್ಕೋಸ್ಕರ ನಾನು ಈ ಥರ ಮಾಡೋದು. ಇಲ್ಲ ಅಂದರೆ ಈ ಥರನೇ ನೋಡಿ, ಹೀಗೆ ಎಡದ ಭಾಗದಿಂದ ಇಲ್ಲಿಂದ ಇಲ್ಲಿ ತನಕ ಪ್ರೆಷರ್ ಕೊಡ್ತಾ ಬರೋದು. ಹೇಗೆ ನಡು ಬೈತಲೆಯಿಂದ ಇಲ್ಲಿಂದ ಇಲ್ಲಿ ತನಕ ಕೊಟ್ಟಿದ್ದೀವಿ, ಅದೇ ರೀತಿ ಇಲ್ಲಿಂದ ಹೀಗೆ ಪ್ರೆಷರ್ ಕೊಡ್ತಾ ಇಲ್ಲಿ ತನಕ. ಇಲ್ಲಿ ಕೊಂಬು ಇರುವ ಜಾಗ ನೋಡಿ, ಹೀಗೆ ಮುಖ ನೋಡಿದರೆ ಗೊತ್ತಾಗ್ತದೆ. ಹೀಗೆ ನೋಡಿ, ಇದು ಕೊಂಬು ಇರುವ ಎಡದ ಕೊಂಬಿನ ಭಾಗ, ಇಲ್ಲಿ ತನಕ ಪ್ರೆಷರ್ ಕೊಡಬೇಕು. ಇಲ್ಲಿ ಕೂಡ ತುಂಬ ನೋವಿರ್ತದೆ ನೋಡಿ. ಇಲ್ಲಿಂದ ಹೀಗೆ ಪ್ರೆಷರ್ ಕೊಟ್ಕೊಂಡು ಹತ್ತಿರ ಹೀಗೆ ಪ್ರೆಷರ್ ಕೊಟ್ಟುಕೊಂಡು ಇಲ್ಲಿ ಕೊಂಬಿನ ಬುಡದಲ್ಲಿ ಬರಬೇಕು. ಇಲ್ಲಿ ಸ್ವಲ್ಪ ಇಷ್ಟು ಜಾಗಕ್ಕೆ ಕೊಡಬೇಕು, ಇಲ್ಲೊಂದು ಹೀಗೆ ಇಷ್ಟು ದೊಡ್ಡ ಜಾಗಕ್ಕೆ ಕೊಡಬೇಕು. ಈ ಜಾಗದಲ್ಲಿ ಇಲ್ಲೆಲ್ಲ ತುಂಬ ನೋವಿರ್ತದೆ, ಇಲ್ಲೆಲ್ಲ ಟಾಕ್ಸಿನ್ ಕೂತಿರ್ತದೆ. ಇಲ್ಲೂ ಕೂಡ ಪ್ರೆಷರ್ ಕೊಡಬೇಕು. ಹೀಗೆ ಇದು ಎಡದ ಭಾಗ ಆಯ್ತಲ್ಲ. ಇದಾದಮೇಲೆ ಮತ್ತೆ ಈ ಜಾಗಕ್ಕೆ, ಇಷ್ಟು ಜಾಗಕ್ಕೆ ಕೊಡಬೇಕು. ಕಿವಿಯಿಂದ ಮೇಲೆ ಕಿವಿ ನೋವು ಕೂಡ ಬರ್ತದೆ ಕೆಲವು ಸಲ, ಕೆಲವರಿಗೆ ಕಿವಿ ನೋವು ಬರ್ತದೆ. ವೈರಲ್ ಫೀವರ್ ಶುರುವಾದಾಗ ಕೆಲವರಿಗೆ ಗಂಟಲು ನೋವಿಂದ ಶುರುವಾಗುತ್ತೆ, ಕೆಲವರಿಗೆ ಮೈ ಬಿಸಿ ಏರ್ತಾ ಹೋಗ್ತದೆ, ಜ್ವರ ಶುರುವಾಗುತ್ತೆ, ಮತ್ತು ಕೆಲವರಿಗೆ ಕಿವಿ ನೋವು ಬರ್ತದೆ. ಅದೆಲ್ಲ ಇದರಿಂದ ಈ ಟ್ರೀಟ್ಮೆಂಟ್ ಕೊಡೋದ್ರ ಮೂಲಕ ಕಡಿಮೆ ಮಾಡ್ಕೊಳ್ಬೋದು. ನೋಡಿ, ಪ್ರೆಷರ್ ಕೊಡಬೇಕು, ತುಂಬ ನೋವಿರ್ತದೆ ಇಲ್ಲೆಲ್ಲ. ಹೀಗೆ ಪ್ರೆಷರ್ ಕೊಡ್ತಾ ಹೋಗೋದು, ಹೀಗೆ ಹತ್ರ ಇಷ್ಟು ಜಾಗಕ್ಕೆ, ಇಷ್ಟು ದೊಡ್ಡ ಜಾಗಕ್ಕೆ ಪ್ರೆಷರ್ ಕೊಡಬೇಕು. ಇಲ್ಲೆಲ್ಲ ಪ್ರೆಷರ್ ಕೊಟ್ಟಾಗ ಕಿವಿ ನೋವು ಒಳಗಡೆ ಕಿವಿ ಬಂದಾದಾಗ ಆಗುತ್ತೆ, ಅದೆಲ್ಲ ಕಡಿಮೆ ಆಗ್ತಾ ಹೋಗುತ್ತೆ. ಹೀಗೆ ಪ್ರೆಷರ್ ಕೊಡೋದು ಇಷ್ಟು ಜಾಗಕ್ಕೆ. ಇದೀಗ 3ನೇ ಪಾಯಿಂಟ್ ಆಯ್ತಲ್ಲ. ಇದೀಗ ಇನ್ನು ಮತ್ತೆ ಬಲ ಸೈಡ್, ಎಡದ ಸೈಡ್ ಆಯ್ತಲ್ಲ, ಈಗ ಬಲದ ಸೈಡು ಮತ್ತೆ ಪುನಃ ಇಲ್ಲಿಂದ ಹೀಗೆ ಕೊಟ್ಟು ಈ ಬಲದ ಸೈಡಿನ ಕೊಂಬಿನ ತನಕ ಪ್ರೆಷರ್ ಕೊಡಬೇಕು. ಎಡದ ಸೈಡ್ ಯಾವ ಥರ ನಾವು ಮಾಡಿದ್ವಲ್ಲ, ನಾನೀಗ ಬೈತಲೆ ಮಾಡಿಸಿ ನಿಮಗೆ ತೋರಿಸಿದ್ನಲ್ಲ, ಅದೇ ರೀತಿ ಇಲ್ಲಿಂದ ಹೀಗೆ ಶುರು ಮಾಡಿಕೊಂಡು ಬಲದ ಸೈಡಿನ ಕೊಂಬಿನ ತನಕ ಹೋಗಬೇಕು. ನಾನು ಬೇಕಾದ್ರೆ ಇನ್ನೊಂದು ಸಲ ಬೈತಲೆ ಮಾಡಿ ಮತ್ತೆ ತೋರಿಸ್ತೀನಿ ರೂಟನ್ನು. ನೋಡಿ, ಇದೀಗ ಬಲದ ಸೈಡ್, ತಲೆಯ ಬಲದ ಭಾಗದ ಸೈಡಿಂದ ಯಾವ ರೀತಿ ಕೊಡಬೇಕು ಅಂತ ನೋಡಿ. ಇಲ್ಲಿಂದ ಶುರು ಮಾಡಿಕೊಂಡು ಇಲ್ಲಿ ತನಕ, ಈ ಬಲದ ಕೊಂಬಿನ ತನಕ. ಯಾವುದಕ್ಕೂ ನೀವು ಇಲ್ಲಿಂದ ಶುರು ಮಾಡೋದಕ್ಕಿಂತಲೂ ಬಲದ ಕೊಂಬಿನಿಂದ ಕೂಡ ಇಲ್ಲಿಗೆ ಬರ್ಬೋದು. ಅಂತೂ ನಮಗೆ ಬಲದ ಕೊಂಬಿಗೆ ತನಕ ನಾವು ಕೊಡ್ತಾ ಇರಬೇಕು ಅಷ್ಟೇ. ಈ ಸೈಡಿಂದ ಇಲ್ಲಿಂದ ಶುರು ಮಾಡಿಕೊಂಡು ಹೀಗೆ ಪ್ರೆಸ್ ಮಾಡ್ತಾ ಈ ಕೊಂಬಿನ ತನಕ ಹೋಗಿ ಇಲ್ಲೂ ಪ್ರೆಷರ್ ಕೊಡಬೇಕು. ಇಲ್ಲಿ ಇಷ್ಟು ಜಾಗದಲ್ಲಿ ಇಲ್ಲೆಲ್ಲ ಪ್ರೆಷರ್ ಕೊಡಬೇಕು. ಹೀಗೆ ಈ ಜಾಗಕ್ಕೆ ಹೀಗೆ ಪ್ರೆಷರ್ ಕೊಡ್ತಾ ಒಂದೊಂದು ಸಲ ಪ್ರೆಸ್ ಮಾಡಬೇಕಾದ್ರೂ 15 ಕೌಂಟ್, ಹೀಗೆ 1 2 3 4 5 6 ಹೀಗೆ ಪ್ರೆಷರ್ 15 ಕೊಡ್ತಾ ತುಂಬ ತಾಳ್ಮೆ ಬೇಕು ಮತ್ತು ಟ್ರೀಟ್ಮೆಂಟ್ ಕೊಡೋದಕ್ಕೆ. ಆದರೆ ಖಂಡಿತ ಕಡಿಮೆ ಆಗುತ್ತೆ ವಿದೌಟ್ ಮೆಡಿಸಿನ್. ಈಗ ಮಕ್ಕಳಿಂದ ಹಿಡಿದು ದೊಡ್ಡೋರಿಗೆ ತನಕ ದಿವಸದಲ್ಲಿ 3 ಬಾರಿ ಆದರೂ ಮಾಡಬೇಕು ಇದನ್ನು, ಯಾಕೆಂದರೆ ವಿದೌಟ್ ಮೆಡಿಸಿನ್ ಅಲ್ವಾ. ನಾವು ಈಗ ಒಂದು ಸಿಟ್ಟಿಂಗಲ್ಲಿ ಕೊಟ್ಟ ಹಾಗೆ ನಮಗೆ ಒಂದು ಸ್ವಲ್ಪ ರಿಲ್ಯಾಕ್ಸ್ ಆಗ್ತಾ ಹೋಗುತ್ತೆ. ಅದೆಲ್ಲ ನಮಗೆ ಅಕ್ಷಿ ಬರೋದ್ರ ಮೂಲಕ, ಮೂಗಲ್ಲಿ ರಿಲೀಸ್ ಆಗೋ ಮೂಲಕ ನಮಗೆ ಆ ಟಾಕ್ಸಿನ್ ಎಲ್ಲ ಹೊರಗೆ ಹೋಗುತ್ತೆ. ಅದು
ಹೋಗ್ತಾ ಹೋಗ್ತಾ ನಮಗೆ ಫೀವರ್ ಕೂಡ ಕಡಿಮೆ ಆಗುತ್ತೆ. ಮೈ ಬಿಸಿ ಇರೋದು ಅದೆಲ್ಲ, ಹಣೆ ಬಿಸಿ ಇರೋದು, ತಲೆ ಬಿಸಿ ಇರೋದು ಎಲ್ಲ ಕಡಿಮೆ ಆಗುತ್ತೆ, ರಿಲ್ಯಾಕ್ಸ್ ಆಗುತ್ತೆ. ಒಂದು ಸಿಟ್ಟಿಂಗ್ ಕೊಟ್ಟ ತಕ್ಷಣ ನಮಗೆ ನಿದ್ದೆ ಮಾಡೋಣ ಅನಿಸುತ್ತೆ. ನಿದ್ದೆ ಮಾಡೋಣ ಅಂತ ಅನಿಸಿದ ತಕ್ಷಣ ಅದೆಲ್ಲೇ ಗೊತ್ತಾಗುತ್ತೆ ಬಾಡಿಗೆ ಮೈಂಡಿಗೆ ರಿಲ್ಯಾಕ್ಸ್ ಆಗಿದೆ ಅಂತ ಹೇಳ್ಕೊಂಡು. ಹಾಗಾಗಿ ತುಂಬ ಅನುಕೂಲ ಆಗುತ್ತೆ. ತಾಳ್ಮೆಯಿಂದ ನಾವು ಮಾಡಬೇಕು. ಈ ಜ್ವರ, ಶೀತ ಆಗಿರ್ಬೋದು, ತಲೆನೋವು, ವೈರಲ್ ಫೀವರ್ ಇದೆಲ್ಲ ಕಾಮನ್. ಸ್ಕೂಲಿಗೆ ಹೋಗೋ ಮಕ್ಕಳಿಗೆ ಇರ್ಬೋದು, ದೊಡ್ಡವರಿಗೂ ಅಷ್ಟೇ ಬೇರೆ ಕಡೆಯಿಂದ ಫೀವರ್ ಬರ್ತಾ ಇರುತ್ತೆ. ಅಂಟು ರೋಗ ಥರನೇ ಅದು. ಹಾಗಾಗಿ ಬರ್ತಾ ಇರುತ್ತೆ. ಯಾಕೆ ಮಾಡಬೇಕಲ್ಲ, ಆದರೆ ದಿವಸದಲ್ಲಿ 3 ಬಾರಿ ಆದರೂ ಮಾಡಲೇಬೇಕು. ಬೆಳಗ್ಗೆ, ಮಧ್ಯಾಹ್ನ, ಸಂಜೆ ಅಥವಾ ರಾತ್ರಿ ಅಂತ ಹೇಳ್ಕೊಂಡು ಮಾಡ್ತಾಯಿದ್ರೆ 2 ದಿವಸಕ್ಕೆ ಜ್ವರ ಕಡಿಮೆನೇ ಆಗುತ್ತೆ. ಇದರಲ್ಲಿ ಏನಾಗಿ ಟ್ರೀಟ್ಮೆಂಟ್ ಕೊಡೋದು ತುಂಬ ಅನುಕೂಲ ಆಗುತ್ತೆ. ಗ್ಯಾಸ್ಟ್ರಿಕ್ ಆಗೋದಿಲ್ಲ, ಹಸಿವು, ಬಾಯಿ ಅರಿಕೆ ಹೆಚ್ಚಾಗಿ ಆಗುತ್ತೆ. ಊಟ ಇಲ್ಲಾಂದರೆ ಜ್ವರ ಬಂದ ತಕ್ಷಣ ಊಟ ಸೇರೋದಿಲ್ಲ ನಮಗೆ, ಬರೀ ಮಲಗೋಣ ಅನ್ನೋದು, ನಿದ್ದೆನೂ ಸರಿಯಾಗಿ ಬರೋದಿಲ್ಲ, ತಲೆನೋವು, ವಿಪರೀತ ಮೂಗು ಕಟ್ಟೋದು, ಕಿವಿ ನೋವು ಎಲ್ಲನೂ ಶುರು ಆಗುತ್ತೆ. ಅದೆಲ್ಲ ಕೂಡ ಇದರಲ್ಲಿ ನಿವಾರಣೆ ಆಗುತ್ತೆ. ಇದೀಗ 1, 2, 3 ಇದು 4ನೇ ಪಾಯಿಂಟು ವೈರಲ್ ಫೀವರಿಗೆ. ಹೀಗೆ ಇಲ್ಲಿಂದ ಇಲ್ಲಿ ತನಕ ಕೊಡುವಂಥದ್ದು ಅರ್ಥ ಆಗಿರ್ಬೋದು ನಿಮಗೆ. ಅದಾದಮೇಲೆ 5ನೇ ಪಾಯಿಂಟ್ ನೋಡಿ, ಈ ಜಾಗದಲ್ಲಿ ಕಿವಿ ಮೇಲೆ, ಆಯಿತಾ, ನೋಡಿ ಇಷ್ಟು ಜಾಗಕ್ಕೆ, ಇಲ್ಲಿಂದ ಇಷ್ಟು ಜಾಗಕ್ಕೆ ಹೀಗೆ ಪ್ರೆಜರ್ ಕೊಡಬೇಕು. ಅದೇ ಆಗ ನಾನು ಎಡದ ಸೈಡಿಗೆ ಹೇಳ್ಕೊಟ್ನಲ್ಲ, ಅದೇ ರೀತಿ ಹೀಗೆ ಪ್ರೆಜರ್ ಕೊಡೋದಿಲ್ಲ, ತುಂಬ ನೋವಿರುತ್ತೆ, ಹೀಗೆ ಪ್ರೆಜರ್ ಕೊಡ್ತಾ ಹೋಗಬೇಕು. ಈ ಥರ ಇಡೀ 5 ಪಾಯಿಂಟ್ ಕೊಡೋ ತನಕ ಅಲ್ಲಿ ತನಕನೂ ಅಲ್ಲಿಗೆ ನಿದ್ದೆ ಬಂದುಬಿಡುತ್ತೆ. ಮಕ್ಕಳಿಗಾಗಲಿ ದೊಡ್ಡವರಿಗಾಗಲಿ ಮಲಗೋಣ ಅಂತ ಅನಿಸುತ್ತೆ. ಇದು ಮೈಂಡ್ ರಿಲ್ಯಾಕ್ಸನ್ನು ಕೇಳುತ್ತದೆ. ಕೇಳಿ 1-2 ಗಂಟೆ ನಿದ್ದೆ ಮಾಡಿದ ಮೇಲೆ ಮತ್ತೆ ಪುನಃ ಇನ್ನೊಂದು ಮತ್ತೆ ಪುನಃ 1 ಅವರ್ ಆದಮೇಲೆ, ನಿದ್ದೆ ಮಾಡಿ 1 ಅವರ್ ಆದಮೇಲೆ ಮತ್ತೆ ಪುನಃ ಇನ್ನೊಂದು ಸಿಟ್ಟಿಂಗ್ ಕೊಡುವಂಥದ್ದು. ಹಾಗೆ ದಿವಸದಲ್ಲಿ 3 ಸಿಟ್ಟಿಂಗ್ ತಗೊಳ್ಬೇಕು. ನೋಡಿ ಅಕ್ಷಿ ಬಂದಾಯ್ತು, ನೋಡಿ ರಿಲೀಸ್ ಆಯಿತು. ನಾನು ಹೇಳಿದ್ನಲ್ಲ, ರಿಲೀಸ್ ಆಗುತ್ತೆ. ಅಕ್ಷಿ ಬರೋದ್ರ ಮೂಲಕ, ಮೂಗಲ್ಲಿ ಡಿಸ್ಚಾರ್ಜ್ ಆಗೋದ್ರ ಮೂಲಕ ಟಾಕ್ಸಿನ್ ರಿಲೀಸ್ ಆಗುತ್ತೆ. ನೋಡಿ ಇದುವೇ ಸಾಕ್ಷಿ. ಇಲ್ಲಿ ಪ್ರೆಜರ್ ಕೊಟ್ಟ ತಕ್ಷಣ ಅವಳಿಗೆ ಮೂಗು ಬಂದಾಗಿತ್ತು ಅನಿಸುತ್ತೆ, ಅದು ರಿಲೀಸ್ ಆಯಿತು. ಅದು ಹೀಗೆ ಪ್ರೆಜರ್ ಕೊಡ್ತಾ ಹೋಗಬೇಕು. ತಲೆಯಲ್ಲಿ ಏನೇನು ಟಾಕ್ಸಿನ್ಗಳೆಲ್ಲ ಜಮಾ ಆಗಿರುತ್ತೆ ನೋಡಿ, ಅದೆಲ್ಲ ಹೊರಟೋಗುತ್ತೆ. ಅದು ಹೊರಟೋದಾಗ ಬ್ಲಡ್ ಸರ್ಕ್ಯುಲೇಷನ್ಗೆ ಅನುಕೂಲ ಆಗುತ್ತೆ. ಆವಾಗ ರಕ್ತ ಸಂಚಾರ ಆದ ತಕ್ಷಣ ನಮ್ಮ ಸಮಸ್ಯೆಗಳೆಲ್ಲ ಪರಿಹಾರ ಆದಂಗೆ. ಹಾಗಾಗಿ ಈ ಟ್ರೀಟ್ಮೆಂಟ್ ಏನು ಮಾಡುತ್ತೆ ಅಂತ, ಈ ಪ್ರೆಜರ್ ಕೊಡುವಾಗ ಅಲ್ಲಿಗೆ ಆಕ್ಸಿಜನ್ ಸಪ್ಲೈ ಆಗಿ ರಕ್ತ ಸಂಚಾರ ಮಾಡೋದಕ್ಕೆ ಸಪೋರ್ಟ್ ಕೊಟ್ಟಾಗ ಆಗುತ್ತೆ ಅಷ್ಟೇ. ಇಲ್ಲಿ ಕೊಡೋದು ಇಷ್ಟು. ಇದು 5ನೇ ಪಾಯಿಂಟ್ ವೈರಲ್ ಫೀವರಿಗೆ. ಕೆಲವರಿಗೆ ಗಂಟಲು ನೋವಾದಾಗ, ಫಸ್ಟ್ ಗಂಟಲು ನೋವು, ಸ್ಕೂಲಿಂದೆಲ್ಲ ಮಕ್ಕಳು ಶಾಲೆಯಿಂದ ಬಂದ ಗಂಟಲು ನೋವು ಅಂತ ಹೇಳಿದ್ರೆ, ಗಂಟಲು ನೋವು ಅದಕ್ಕೋಸ್ಕರ ಗಂಟಲು ನೋವು ಇದ್ದರೆ ಸ್ಟಾರ್ಟಿಂಗ್ ಶುರು ಮಾಡುವಾಗ ನಾವು ಇಲ್ಲಿ ಕಿವಿ ಹಿಂಬದಿ ನೋಡಿ, ಇಲ್ಲಿ ಪ್ರೆಜರ್ ಕೊಡಬೇಕು. ಇದು ಮೂಲಕ ಈ ಥರ ಈ ಬೆರಳಲ್ಲಿ, ಹೆಬ್ಬೆಟ್ಟಲ್ಲಿ ಹೀಗೆ ಪ್ರೆಜರ್ ಕೊಡಬೇಕು. ಆವಾಗ ಗಂಟಲು ನೋವು ಕೂಡ ಕಡಿಮೆ ಆಗುತ್ತೆ. ಹೀಗೆ ಈ ಮೂಲೆ ನೋಡಿ, ಈ ಮೂಲೆಯಲ್ಲಿ ಈ ಮೂಲೆ ಇದೆಯಲ್ಲ, ಇಲ್ಲಿಗೆ ಹೀಗೆ ಪ್ರೆಜರ್ ಕೊಡಬೇಕು. ಈ ಹಿಂದಿನ ವೀಡಿಯೋದಲ್ಲಿ ಕೆಲವು ಗಂಟಲ ನೋವಿಗೆಲ್ಲ ನಾನು ವೀಡಿಯೋ ಹಾಕಿದ್ದೀನಿ, ಅದನ್ನು ಕೂಡ ನೋಡ್ಕೊಳ್ಬೋದು, ಗೊತ್ತಾಗೋದು. ನೋಡಿ ಹೀಗೆ ಪ್ರೆಜರ್ ಕೊಡುವಂಥದ್ದು. 15 ಕೌಂಟ್ ಹೀಗೆ ಪ್ರೆಜರ್ ಕೊಡಬೇಕು, ಮತ್ತೆ ಬಿಡಬೇಕು, ಮತ್ತೆ ಪ್ರೆಜರ್ ಕೊಡಬೇಕು, ಮತ್ತೆ ಬಿಡಬೇಕು. ಇಲ್ಲಿ ನೋವಿರ್ತದೆ ಅವರಿಗೆ, ಗಂಟಲು ನೋವಿದ್ದವರಿಗೆ. ಯಾಕೆಂದರೆ ಇದರ ಒಳಗಡೆ ಒಂದು ನರ್ವ್ ಇದೆ, ಗಂಟಲಿಗೆ ಕನೆಕ್ಟ್ ಆಗೋ, ತಲೆಯಿಂದ ಗಂಟಲಿಗೆ ಕನೆಕ್ಷನ್ ಆಗೋ ಒಂದು ನರ್ವ್ಸ್ ಇದೆಯಲ್ಲ, ಅಲ್ಲಿ ಬ್ಲಾಕ್ಗಳಿರುತ್ತೆ. ಆ ಬ್ಲಾಕ್ಗಳನ್ನು ರಿಲೀಸ್ ಮಾಡ್ತೀವಿ ಪ್ರೆಜರ್ ಕೊಡೋದ್ರ ಮೂಲಕ. ಆವಾಗ ಗಂಟಲು ನೋವು ಕೂಡ, ಗಂಟಲಿರೋ ಟಾಕ್ಸಿನ್ ಕೂಡ ಹೊರಟೋಗುತ್ತೆ ಅಷ್ಟೇ. ಈ ಕಡೆ ಇದೀಗ ಬಲದ ಕಿವಿಯ ಮೂಲೆಗೆ ಕೊಡಬೇಕು ಗಂಟಲು ನೋವಿದ್ದಾಗ. ಅದೇ ರೀತಿ ಎಡದ ಕಿವಿಯ ಮೂಲೆಗೂ ಕೂಡ ಹೀಗೆ ಪ್ರೆಜರ್ ಕೊಡಬೇಕು. ಆವಾಗ ಗಂಟಲು ನೋವು ಕೂಡ ಕಡಿಮೆ ಆಗ್ತದೆ. ಅಲ್ಲಿಂದ ನಂತರ ಮತ್ತೆ ನಾವು ಇಲ್ಲಿಂದ ಶುರು ಮಾಡಬೇಕು ಟ್ರೀಟ್ಮೆಂಟು. ನಡುವು ಬೈತಲೆ ಇಲ್ಲಿಂದ ಇಲ್ಲಿ ತನಕ, ಆಮೇಲೆ ಎಡದ ಬದಿ ಇಲ್ಲಿಂದ ಎಡದ ಕೊಂಬಿನ ತನಕ, ಆಮೇಲೆ ಎಡದ ಕಿವಿಯ ಮೇಲ್ಭಾಗದಲ್ಲಿ ಇಷ್ಟು ಜಾಗಕ್ಕೆ, ಆಮೇಲೆ ಮತ್ತೆ ಪುನಃ ಬಲದ ಕೊಂಬಿಗೆ ಇಲ್ಲಿಂದ ಇಲ್ಲಿ ತನಕ, ಬಲದ ಕಿವಿಯ ಮೇಲ್ಭಾಗದಲ್ಲಿ ಇಷ್ಟು ಜಾಗಕ್ಕೆ ಪ್ರೆಜರ್ ಕೊಟ್ಟರೆ ವೈರಲ್ ಫೀವರ್ 2 ದಿವಸದಲ್ಲಿ ವಾಸಿ ಆಗ್ತದೆ. ದಿವಸದಲ್ಲಿ 3 ಸಲ ಮಾಡಬೇಕು ಇದನ್ನು, ಈ ಟ್ರೀಟ್ಮೆಂಟನ್ನು. ದೊಡ್ಡವರಿಗೂ ಅಷ್ಟೇ, ಚಿಕ್ಕ ಮಕ್ಕಳಿಗೂ ಅಷ್ಟೇ, ಬೇಗ ಕಡಿಮೆ ಆಗ್ತದೆ. ವಿದೌಟ್ ಮೆಡಿಸಿನ್ ಕಡಿಮೆ ಆಗ್ತದೆ. ಖಂಡಿತ ಧೈರ್ಯವಾಗಿ ಮಾಡಿ ಆರೋಗ್ಯವಾಗಿರಿ. ಈ ಥರ ಪ್ರೆಷರ್ ಕೊಟ್ಟಾಗ ತಲೆಗೇನಾದರೂ ಏಟಾಗ್ಬೋದು, ತೊಂದರೆ ಆಗ್ಬೋದು ಅಂತ ಯಾರು ಕೂಡ ಹೆದರ್ಕೊಳ್ಬೇಕಾಗಿಲ್ಲ. ಏನೂ ತೊಂದರೆ ಆಗೋದಿಲ್ಲ. ಅಷ್ಟು ಧೈರ್ಯ ಇರೋದ್ರಿಂದಲೇ ನಾನು ಹೇಳ್ತಿರೋದು. ಹಾಗಾಗಿ ನನಗೆ ದೇವರು ಸೂಚನೆ ಕೊಟ್ಟಿದ್ದಾರೆ, ಈ ಥರ ಮಾಡು, ನಿಂತು ನಮಗೆ ಕಡಿಮೆ ಆಯಿತು ಅಂದರೆ ಇನ್ನೊಬ್ಬರಿಗೆ ಹೆಲ್ಪ್ ನಮಗೆ ಗೊತ್ತಿರುವ ಜ್ಞಾನವನ್ನು ಬೇರೆಯವರಿಗೆ ಹಂಚಬೇಕಂತೆ ಅಲ್ವಾ, ಅದಕ್ಕೋಸ್ಕರ ನಾನು ಹಂಚ್ತಾ ಇರೋದು. ಹಾಗಾಗಿ ದೇವರು ಹೇಳಿಕೊಟ್ಟಿರೋದು ನನಗೆ, ಆ ಧೈರ್ಯ ದೇವರು ಕೊಟ್ಟಿದ್ದಾರೆ. ಹಾಗಾಗಿ ದೇವರು ಹೇಳಿಕೊಟ್ಟ ಈ ಜ್ಞಾನವನ್ನು ನಿಮಗೆ ನಾನು ಎಲ್ರಿಗೂ ಹಂಚ್ತಾ ಇರೋದು ಅಷ್ಟೇ. ಜ್ವರವೆಲ್ಲ ಬಂದಾಗ ಊಟ ಸೇರೋದಿಲ್ಲ, ಬಾಯಿ ಒಣಗಿದಾಗ ಆಗೋದು, ತಲೆನೋವು, ನಿದ್ದೆ ಇಲ್ಲ, ಇದರಲ್ಲಿ ಏನು ಮಾಡಿದ ತಕ್ಷಣ ನಿದ್ದೆ ಚೆನ್ನಾಗಿ ಬರುತ್ತೆ, ಊಟನೂ ಸೇರುತ್ತೆ. ಆವಾಗ ಬೇಗ
ಹೆಲ್ತ್ ಇಂಪ್ರೂವ್ಮೆಂಟು ಕೂಡ ಆಗ್ತದೆ. 2 ದಿವಸಕ್ಕೆ ಜ್ವರ ಕಡಿಮೆ ಆಗಿಯೇ ಆಗುತ್ತೆ. ಇಲ್ಲದಿದ್ದರೆ ಜ್ವರ ಬರೋದಂದರೆ 1 ವಾರ ಮೆಡಿಸಿನ್ ತೊಗೊಂಡು ಕೂಡ 1 ವಾರ ಬರಬೇಕು. 1 ವಾರ ಅಲ್ಲದೆ ಕಡಿಮೆ ಆಗೋದಿಲ್ಲ. ಆಮೇಲೆ ಮತ್ತೆ ಕೆಮ್ಮು ಶುರುವಾಗೋದು ಎಲ್ಲ ಆಗುತ್ತೆ. ಇದರಲ್ಲಿ ಏನೂ ಇಲ್ಲ, 2 ದಿವಸಕ್ಕೆ ಜ್ವರನೂ ವಾಸಿ ಆಗುತ್ತೆ, ಕೆಮ್ಮು ಕೂಡ ಬರೋದಿಲ್ಲ. ಯಾಕೆಂದರೆ ಇಲ್ಲಿರೋ ಟಾಕ್ಸಿನ್ ಎಲ್ಲ ಹೊರಟೋಗುತ್ತೆ ನೋಡಿ. ಇಲ್ಲಿಂದ ನಾವು ಪ್ರೆಷರ್ ಕೊಡೋದ್ರ ಮೂಲಕ ಎಲ್ಲ ಇಲ್ಲಿ ಸ್ಟೋರ್ ಆಗಿರುತ್ತೆ. ನಮ್ಮದು ಮೂಗಿನ ಮೂಲಕ ಎಲ್ಲ ಹೋಗಿ ಟಾಕ್ಸಿನ್ಗಳೆಲ್ಲ ತಲೆಗೆ ಹೋಗಿ ಇಲ್ಲೆಲ್ಲ ಸ್ಟೋರ್ ಆಗಿರುತ್ತೆ. ಅದು ನಮಗೆ ಆಮೇಲೆ ಬ್ರೈನಿಗೆ ರಕ್ತ ಸಂಚಾರ ಮಾಡೋಕ್ಕೆ ತೊಂದರೆ ಆಗಿ ಜ್ವರದ ಮೂಲಕನೂ ನಮಗೆ ಅದು ಕೆಮ್ಮು ಬರೋದ್ರ ಮೂಲಕ, ಕಫ ಬರೋದ್ರ ಮೂಲಕ ನಮಗೆ ಅದು ಪ್ರತಿಕ್ರಿಯೆ ನೀಡೋದು. ಆವಾಗ ಮತ್ತೆ ಜ್ವರನೂ ಬಂದುಬಿಡುತ್ತಲ್ವ. ಆವಾಗ ಬ್ರೈನಲ್ಲಿ ಅಲ್ಲಿ ಬ್ಲಾಕೇಜ್ ಆದ ತಕ್ಷಣ ಈಗ ಪ್ರೆಷರ್ ಕೊಡುವಾಗ ಬ್ಲಾಕೇಜ್ಗಳೆಲ್ಲ ರಿಲೀಸ್ ಆಗಿ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ. ತನ್ನಿಂತಾನೇ ಏನೇನು ಸಮಸ್ಯೆಗಳು, ಅದಕ್ಕೆ ಕಾರಣದ ಸಮಸ್ಯೆಗಳೆಲ್ಲ ಕಡಿಮೆ ಆಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ಮೆಡಿಸಿನ್ ಯಾಕೆ ತೊಗೊಳ್ಬೇಕಲ್ವ? ಈ ಥರ ಮಾಡಿದ್ರೆ ಅನುಕೂಲ ಆಗುತ್ತೆ ಅಂತ ಹೇಳಿದರೆ ಯಾಕೆ ತೊಗೊಳ್ಬೇಕಲ್ವ? ಮಾಡ್ಕೊಂಡಿದ್ರೆ ಆಯಿತು ಅಷ್ಟೇ.